ಭಾಳ ಚಟುವಟಿಕೆಯಿಂದ ಮೃದು ಸ್ವಭಾವ, ಅಷ್ಟು ಒಂದು ಒಳ್ಳೆತನ, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಹಿರಿಯರಿಗೆಲ್ಲ ಒಂದು ಗೌರವ ಕೊಟ್ಕೊಂಡು ಪ್ರೀತಿಯಿಂದ ಮಾತಾಡ್ತಾ ಬರ್ತಾ ಇದ್ದಿದ್ದು ಹುಡುಗ. ಅವ್ನು ಬಂದರೆ ನಾವು ಹೋಗಿ ನಾವೇ ಮಾತಾಡಿ ಕರೆಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಡ್ಕೋತಾ ಇದ್ದ. ಇವತ್ತು ಅವ್ನು ಇಲ್ಲ ಅಂತ ಹೇಳೋದಕ್ಕೆ ಭಾಳ ದುಃಖ ಆಗುತ್ತೆ. ಯಾಕೆಂದ್ರೆ ಇಷ್ಟು ಸಣ್ಣ ವಯಸ್ಸಿಗೆ ಈಗ ಅನಿಸುತ್ತೆ ನನಗೆ, ದೇವ್ರನ್ನ ಬೈಯೋಲ್ಲ, ಯಾರನ್ನ ಬೈಯೋದು? ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೇವರು ಈ ಥರ ಮಾಡಬಾರ್ದು ಅಂತ ಅನಿಸುತ್ತೆ. ಇದು ಒಂಥರ ಅವ್ರ ಕುಟುಂಬಕ್ಕೆ ಅಗ್ನಿ ಪರೀಕ್ಷೆನ. ಯಾಕೆ ಸಣ್ಣ ವಯಸ್ಸು ಅವನು, ಒಬ್ಬ ಮಗಳು, ಆ ಒಂದು ಪ್ರೀತಿ, ಆ ಒಂದು ಇದು ಯಾವ ಮಕ್ಕಳಿಗಿಲ್ಲ, ಯಾವ ತಂದೆ ತಾಯಿಗಿಲ್ಲ ಆ ರೀತಿ. ಅವನು ಸ್ಕೂಲ್ ಡೇಸಿಂದ ಇದ್ದು ಭಾಳ ಚೆನ್ನಾಗಿ ಓದ್ತಾ ಬರ್ತಾಯಿದ್ದ. ಮತ್ತು ಅಭಿನಯ ಕಲಿಸೋ ಒಂದು ರೂಢಿಸ್ಕೊಂಡು ಬಂದ. ಅವನು ಆ ಸ್ಕೂಲಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಮಾಡಬೇಕಾದ್ರೆ ನಾನು ತಮಾಷೆ ಮಾಡ್ತಿದ್ದೆ, ಚೆನ್ನಾಗಿ ಒಳ್ಳೆ ಡೈರೆಕ್ಟ್ರ್ ಆಗಬೇಕು ನೀನು ಅಂತ. ಆವಾಗ ಫಂಕ್ಷನ್ಗೆಲ್ಲ ಕರೀತಾ ಇದ್ದ. ಬಂದು ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡ್ತಾಯಿದ್ವು ನಾವು. ಎಲ್ಲ ಫಂಕ್ಷನ್, ಪ್ರತಿಯೊಂದು ಫಂಕ್ಷನ್ಗೂ ನಮ್ಗೆ ಇನ್ವೈಟ್ ಮಾಡ್ತಾಯಿದ್ದ. ಅವನು ನಾನು ಈ ರೀತಿ ಕಲಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ, ಇಷ್ಟು ಜನ ಮಕ್ಕಳಿದ್ದಾರೆ ಅಂದಾಗ ಖುಷಿ ಆಗ್ತಿತ್ತು. ಒಂದು ದೊಡ್ಡ ಹೆಸರಂತ ಡೈರೆಕ್ಟ್ರ್ ಆಗ್ತಾನೆ ಅನ್ನೋ ಒಂದು ಭಾವನೆ ಇರ್ತಿತ್ತು. ಆ ರೀತಿ ನಡ್ಕೋತಾ ಇದ್ದ. ದೇವ್ರು ಇವಾಗ ಈ ರೀತಿ ನಮ್ಮನ್ನು ನೋಡಿದಾಗ, ಅವ್ರ ಕುಟುಂಬದಲ್ಲಿ ಆಗುವಂಥ ಈ ನೋವು ನೋಡಿದಾಗ ನಮ್ಮದು ಈ ಸಂತಾಗಿ ಯಾರಿಗೂ ಬೇಡ, ದೇವರೇ ಈ ಅಗ್ನಿ ಪರೀಕ್ಷೆ ಯಾರಿಗೂ ಕೊಡಬೇಡ, ಈ ರೀತಿ ಸಣ್ಣ ವಯಸ್ಸಿಗೆ ಕಲಿಸ್ಕೋಬೇಡ. ಯಾವ ಸುಖನೂ ಕಂಡಿಲ್ಲ ಅವನು, ಪ್ರಪಂಚ ಏನು ಅಂತ ನೋಡಿಲ್ಲ, ಇಷ್ಟು ಬೇಗ ನೀನು ಕರ್ಕೊಂಡಿದ್ಯಾ ಅಂದರೆ ಯಾಕೆ ಅಂತ ಒಂಥರ ದೇವರಿಗೆ ನಾವು ನಿಂದಿಸಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ನಿಜವಾಗಿ ಸಂತಾಗಿ ಯಾರಿಗೂ ಬರಬಾರ್ದು, ಮಕ್ಕಳು ಕಳ್ಕೊಳ್ಳೋ ಸಂತ ಯಾರಿಗೂ ಬರಬಾರ್ದು. ಪುತ್ರ ಶೋಕಂ ನಿರಂತರಂ ಅಂತಾರೆ. ಅಂದರೆ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದರ ಬೆಲೆ ಏನು ಅಂತ. ಉಲ್ಲಾಸ ತುಂಬಿರಬೇಕಾದ ಮನೆ ಇವತ್ತು ಉಲ್ಲಾಸ ಇಲ್ಲ. ಉಲ್ಲಾಸ ಒಬ್ಬ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಬೆಳಕನ್ನು ಕೊಡುವ ನಿರ್ದೇಶಕನಾಗಿ ಬರಬೇಕಾಗಿತ್ತು. ಅವನ ಯೋಚನೆಗಳು ಬಹಳ ಚೆನ್ನಾಗಿತ್ತು. ಅವನ ಒಂದು ಸ್ಕೂಲು ಮಕ್ಕಳಿಗೋಸ್ಕರನೇ ಆ ಒಂದು ರಂಗಶಾಲೆಯನ್ನು ಮಾಡಿ, ಆ ರಂಗಶಾಲೆ ಮೂಲಕ ಕಲಿಕೆಯನ್ನು ಕಲಿತು ಚಿತ್ರರಂಗಕ್ಕೆ ಬರಬೇಕು ಅನ್ನೋದು ಒಂದು ಮಹದಾಸೆ ಆಗಿತ್ತು. ಅವನ ಪರ್ಸ್ನಲ್ಲಾಗಿ ಹೇಳಬೇಕು ಅಂತಂದರೆ, ನಾವು ಗೋವಾ ಫಿಲ್ಮ್ ಫೆಸ್ಟಿವಲ್ಗೆ ಹೋದಾಗ ಅವನು ಬಂದಿದ್ದ. ಆವಾಗ ಅಲ್ಲಿ ನಮಗೆ ವೆಹಿಕಲ್ಗಳಿರ್ತಾ ಇರಲಿಲ್ಲ. ಇವನು ಬಾಡಿಗೆ ಸ್ಕೂಟ್ರ್ ತೊಗೊಂಡು, ಅಂಕಲ್ ಬನ್ನಿ ನಾನು ನಿಮಗೆ ಗೋವಾ ತೋರಿಸ್ತೀನಿ ಅಂತ ಹೇಳಿ ಆ ಬಾಡಿಗೆ ಸ್ಕೂಟ್ರ್ ಮೇಲೆ ನನ್ನನ್ನು ಕೂಡಿಸ್ಕೊಂಡು ಗೋವಾದ ಎಲ್ಲ ಭಾಗಗಳನ್ನು ತೋರಿಸ್ತಾ ಇದ್ದ. ನಾನು ಅನೇಕ ಸಾರಿ ಗೋವಾಗೆ ಹೋಗಿದ್ದೀನಿ, ಅದೆಲ್ಲ ಮಾತು. ಆದರೆ ಅವನ ಜೊತೆ ಓಡಾಡಿದ್ದು ಆ ನೆನಪುಗಳು ನನ್ನಲ್ಲಿ ಇನ್ನೂ ಹಚ್ಚ ಹಸಿರಾಗಿದೆ. ಬಾಮ ಹರೀಶ್ ಅವರು ಅಧ್ಯಕ್ಷರಾಗಿ, ನಾನು ಕಾರ್ಯದರ್ಶಿಯಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಹುಡುಗನಿಂದ ನಾನು ಬಹಳಷ್ಟು ಕಲಿತೆ. ಅವನ ಒಂದು ಸಮಯ ಪ್ರಜ್ಞೆ, ಸ್ನೇಹಜೀವಿ ಹಾಗೂ ದೊಡ್ಡವ್ರಿಗೆ ಕೊಡ್ತಾ ಇದ್ದ ಗೌರವ, ಅದನ್ನು ಯಾರೂ ಮರೆಯೋಕ್ಕಾಗಲ್ಲ. ಇವತ್ತು ಆ ಉಲ್ಲಾಸ ಇರಬೇಕಾಗಿದ್ದ ಮನೆಯಲ್ಲಿ ಕತ್ತಲ ವಾತಾವರಣ ಬಂದಿದೆ. ಅವತ್ತೊಂದು ದಿವಸ ಎಲ್ರದ್ದು ಪ್ರಾಣ ಹೋಗುತ್ತಿಲ್ಲ ಅಂತಲ್ಲ. ಮೊನ್ನೆ ಭಾಗ್ಯರಾಜ್, ಅದಕ್ಕೆ ಹಿಂದೆ ಭಾರತಿರಾಜ, ಇವತ್ತು ಉಲ್ಲಾಸ. ಈಗಷ್ಟೇ ಕೇಳಿದೆ ನಮ್ಮ ನಿರ್ದೇಶಕರು ಎನ್ ಎಸ್ ಶಂಕರ್ ಕೂಡ ಇಲ್ಲ ಅಂತ. ನಾನು ಹೇಳೋದಿಷ್ಟೇ, ಅವನು ಯಾರಿಗೂ ನೋವು ಕೊಡದೆ ಅವನು ಪ್ರಾಣ ಕಳ್ಕೊಂಡ. ಆದರೆ ಜೀವವನ್ನು ಇಟ್ಕೊಂಡಂಗ ತಾಯಿ, ಅಕ್ಕ, ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಇವತ್ತು ಅವರ ಈ ಆಕ್ರಂದನವನ್ನು ನನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನೋವು ತುಂಬಿದ ಮನೆಗೆ ಆ ದೇವರು ಶಕ್ತಿಯನ್ನು ಕೊಡಲಿ. ಈ ನೋವನ್ನು ಹೇಗೆ ಕಡಿತಾರೋ ಇಲ್ಲ, ನಾವೆಲ್ಲ ಹೇಳ್ತೀವಿ ಧೈರ್ಯ ತಗೊಳ್ಳಿ ಅಂತ. ಅದು ಬಾಯಲ್ಲಿ ಹೇಳ್ಬೋದಷ್ಟೇ. ಆ ನೋವು ಅವರಲ್ಲಿ ಆರದ ಗಾಯ, ಮಾಸದ ಗಾಯ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವನಿಗೆ ಸ್ವರ್ಗದ ಬಾಗಿಲೇ ತೆರೆದಿದೆ ಅಂತೀನಿ.